ಸಂಪ್ರದಾಯಗಳ ಅಭ್ಯಾಸ ಮಾಡಿದಂಥವರು, ತಿಳಿದವರು, ಬುದ್ಧಿವಂತರು ಮತ್ತು ಜನಕ್ಕೆ ಏನಪ್ಪ ಅಂದ್ರೆ ಆಧ್ಯಾತ್ಮಿಕ ಬೋಧನೆ ಮಾಡುವಂಥವರು. ಈಗ ಅವರು ರೈತ ಹೋರಾಟ ಪರವಾಗಿ ಇವತ್ತು ಮುಂಚೂಣಿಯಲ್ಲಿ ಬಂದು ನಿಂತಿದ್ದಾರೆ. ನಿಜವಾಗಿಯೂ ಅದು ಅಂಥವ್ರು ಬರಲೇಬೇಕಾಗಿದೆ. ಯಾಕೆಂದರೆ ನಮ್ಮ ಜನ ಇಂಚಿಗೇರಿ ಮಟ್ಟದ ಸಂಪ್ರದಾಯ ನಂಬುವಂಥವ್ರು, ಅದರಲ್ಲೂ ಬಡ ರೈತ, ಹಳ್ಳಿಗಾಡಿನ ರೈತ, ದುಡಿಯುವ ಅಲ್ಲಿಯ ಕೂಲಿ, ಇವರೆಲ್ಲರೂ ಇಂಚಿಗೇರಿ ಮಠದ ಬಗ್ಗೆ ಬಹಳಷ್ಟು ಗೌರವ, ಆತ್ಮೀಯತೆ. ಅವ್ರು ಹೇಳಿದರೆ ಸಾಕಪ್ಪ ಸತ್ಯದ ಅನ್ನುವಂಥದ್ದು. ಆದರೂ ಕೆಲವರಷ್ಟರಲ್ಲಿ ಪಟ್ಟ ಬಂದರೆ ಇದರ ಶಕ್ತಿ ಏನ್ರಿ, ಅಥವಾ ಬಂಡವಾಳಶಾಹಿಗಳನ್ರಿ, ಅಥವಾ ಪಾಳೆಗಾರರನ್ರಿ, ಅದು ಇವತ್ತಿನ ಕಾರ್ಪೊರೇಟ್ರನ್ರಿ, ಅವ್ರಿಗೆ ಈ ಇಂಚಿಗೇರಿ ಮಠದ ಸಂಪ್ರದಾಯ ಬೇಕಾಗಿಲ್ಲ, ಇದರ ಅವಶ್ಯಕತೆ ಅವ್ರಿಗಿಲ್ಲ. ಯಾಕೆಂದರೆ ಅವರ ಏಳಿಗೆಗೆ ಇವರೆಲ್ಲರೂ ಸಮವಾಗಿ ಹಂಚಪ್ಪ, ಕೂಡಿ ದುಡಿ, ಕೂಡಿ ಊಟ ಮಾಡು, ಕೂಡಿ ಬದುಕು ಅನ್ನೋದು ಸಿದ್ಧಾಂತ ಅವ್ರಿಗೆ ಬೇಕಾಗಿಲ್ಲ. ಯಾಕಂದರೆ ಇವತ್ತು ನಮ್ಮ ಇಡೀ ದೇಶದ ಸಂಪತ್ತು ಹೆಂಗಾಗಿದೆಪ್ಪ ಅಂತಂದ್ರೆ, ಒಂದು ಕಡೆ ಶ್ರೀಮಂತರು ದುಡ್ಡನ್ನು ಕೂಡಿ ಹಾಕಿ ಕೂತ್ಬಿಟ್ಟಿದ್ದಾರೆ. ಇಡೀ 90% ಜನರ ದುಡ್ಡನ್ನು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ, ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಇನ್ನೊಂದು ಕಡೆ 90% ಜನ ಒಂದಿಷ್ಟು ದುಡಿಯೋದಕ್ಕಾಗಿ ದುಡಿದು ಊಟ ಮಾಡೋದಕ್ಕೆ ಸಾಧ್ಯ ಇಲ್ಲದಂಥ, ಉದ್ಯೋಗಗಳಿಲ್ಲದಂಥ, ಕೂಲಿ ಮಾಡಿದಕ್ಕೆ ತಕ್ಕಂಥ ಪೇಮೆಂಟ್, ಸಂಬಳ ಪಡೆಯೋದಂಥ ದುಸ್ಥಿತಿಯಲ್ಲಿ ಜನ ಒದ್ದಾಡ್ತಾ ಇದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಈ ಮುಂಚೂಣಿಯಲ್ಲಿ ಬಂದು ಇವತ್ತು ಆ ಇಂಚಿಗರ ಸಂಪ್ರದಾಯ ಜನಗಟ್ಟಲ್ಲೇ ನಮ್ಮ ಶಿಶಾಂತ್ ಗುರೂಜಿ, ನಮ್ಮ ಚೂನಪ್ಪ ಪೂಜಾರಿ ಅವ್ರ ಜೊತೆಗೂಡಿಸ್ಕೊಂಡು ಮಾಡಿದಂಥ ಈ ಸಾಧನೆ ಸಾಣದಲ್ಲ. ಯಾಕೆಂತಂದ್ರೆ ಈಗಾಗಲೇ ಈ ವಿಷಯದ ಕುರಿತಾಗಿ ಸಾಕಷ್ಟು ಚರ್ಚೆ ಮಾಡ್ತಾಯಿದ್ರು. ಮತ್ತೊಮ್ಮೆ ಇವತ್ತು ಯಾಕೆ ಹೇಳಬೇಕಾಗಿದೆ ಅಂದರೆ, ಇದ್ರ ಹಿಂದೊಂದು ಇಂಚಿಗರ ಸಂಪ್ರದಾಯ, ಅದರ ಒಂದು ಕುಳಿ ಇದ್ದಾರೆ, ಜೊತೆಗೆ ಅವರು ನಿರಂತರ ಜನರ ಜೊತೆಗೆ ಕೂಡ್ತಾ ಇದ್ದಾರೆ, ಬೆರಿತಾ ಇದ್ದಾರೆ. ಅವರು ಇಲ್ಲಿಯ ಬದುಕಿನ ಜೊತೆ ಹಾಸು